ನಮಸ್ಕಾರ ಸ್ನೇಹಿತರೆ. ವಿದ್ಯಾರ್ಥಿಗಳೇ, ಮೊಬೈಲ್ ನಿಮ್ಮ ಸಮಯವನ್ನಷ್ಟೇ ಅಲ್ಲ, ನಿಮ್ಮ ಭವಿಷ್ಯವನ್ನೂ ಕಸಿದುಕೊಳ್ಳುತ್ತದೆ. ಒಂದು ಸಣ್ಣ ಹವ್ಯಾಸ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಅದು ಪುಸ್ತಕ ಓದುವುದು. ಮೊಬೈಲ್ ಬಿಡಿ, ಪುಸ್ತಕ ಓದಿ. ಪರಿಚಯ: ಇಂದಿನ ಕಾಲದಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ, ಗೇಮ್ಸ್, ರೀಲ್ಸ್ ಇವುಗಳ ಕಾರಣದಿಂದ ಪುಸ್ತಕ ಓದುವ ಅಭ್ಯಾಸ ಕಡಿಮೆಯಾಗುತ್ತಿದೆ. ಆದರೆ ಯಶಸ್ಸು ಸಾಧಿಸಿದ ಹೆಚ್ಚಿನ ಮಹಾನ್ ವ್ಯಕ್ತಿಗಳು ಹೇಳಿರುವುದು ಒಂದೇ: ಪುಸ್ತಕ ಓದುವುದು ಜ್ಞಾನವನ್ನು ಹೆಚ್ಚಿಸುವ ಅತ್ಯುತ್ತಮ ಮಾರ್ಗ. ಮೊಬೈಲ್ ಹೆಚ್ಚು ಬಳಸಿದರೆ ಆಗುವ ಸಮಸ್ಯೆಗಳು: ಗಮನ ಕಡಿಮೆಯಾಗುತ್ತದೆ. ಮೊಬೈಲ್ ಬಳಕೆ ಹೆಚ್ಚು ಆದರೆ ವಿದ್ಯಾರ್ಥಿಗಳ ಗಮನ ಕಡಿಮೆಯಾಗುತ್ತದೆ ಮತ್ತು ಓದುವಿಕೆ ಮೇಲೆ ಪರಿಣಾಮ ಬೀರುತ್ತದೆ. ಓದುವ ಅಭ್ಯಾಸ ಕಡಿಮೆಯಾಗುತ್ತದೆ. ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಆಸಕ್ತಿ ಕಡಿಮೆಯಾಗುತ್ತದೆ ಎಂದು ಹಲವು ಅಧ್ಯಯನಗಳು ತಿಳಿಸಿವೆ. ನಿದ್ರೆ ಸಮಸ್ಯೆ: ರಾತ್ರಿ ಮೊಬೈಲ್ ಬಳಸಿದರೆ ನಿದ್ರೆ ಕಡಿಮೆಯಾಗುತ್ತದೆ ಮತ್ತು ಬೆಳಿಗ್ಗೆ ಓದಲು ಮನಸ್ಸಾಗುವುದಿಲ್ಲ. ಆರೋಗ್ಯ ಸಮಸ್ಯೆಗಳು: ಕಣ್ಣು ನೋವು, ತಲೆನೋವು, ಕುತ್ತಿಗೆ ನೋವು, ದೈಹಿಕ ಚಟುವಟಿಕೆ ಕಡಿಮೆ. ಸಮಯ ವ್ಯರ್ಥ: ವಿದ್ಯಾರ್ಥಿಗಳು ದಿನಕ್ಕೆ ಹಲವಾರು ಗಂಟೆಗಳ ಕಾಲ ಮೊಬೈಲ್ನಲ್ಲಿ ಕಳೆಯುತ್ತಾರೆ. ಪುಸ್ತಕ ಓದುವುದರಿಂದ ಲಾಭಗಳು: ಜ್ಞಾನ ಹೆಚ್ಚುತ್ತದೆ. ಪುಸ್ತಕ ಓದುವುದರಿಂದ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನ ಶಕ್ತಿ ಹೆಚ್ಚುತ್ತದೆ. ಪಠ್ಯಪುಸ್ತಕ ಓದುವುದರಿಂದ ಮೆಮೊರಿ ಪವರ್ ಹೆಚ್ಚಾಗುತ್ತದೆ. ಭಾಷಾ ಸಾಮರ್ಥ್ಯ ಹೆಚ್ಚುತ್ತದೆ. ಪುಸ್ತಕ ಓದಿದರೆ ಶಬ್ದ ಸಂಪತ್ತು ಹೆಚ್ಚುತ್ತದೆ. ಬರವಣಿಗೆ ಉತ್ತಮವಾಗುತ್ತದೆ. ಗಮನ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಪುಸ್ತಕ ಓದುವ ಅಭ್ಯಾಸದಿಂದ ಮನಸ್ಸು ಶಾಂತವಾಗುತ್ತದೆ. ಯಶಸ್ಸಿಗೆ ಸಹಾಯಕ: ಬಹುತೇಕ ಯಶಸ್ವಿ ವ್ಯಕ್ತಿಗಳು ದಿನವೂ ಪುಸ್ತಕ ಓದುವ ಅಭ್ಯಾಸ ಹೊಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ಓದುವ ಟಿಪ್ಸ್: ದಿನಕ್ಕೆ ಕನಿಷ್ಠ 30 ನಿಮಿಷ ಪುಸ್ತಕ ಓದಿ. ಮೊಬೈಲನ್ನು ದೂರ ಇಡಿ. ಓದಲು ನಿಶ್ಚಿತ ಸಮಯ ನಿಗದಿ ಮಾಡಿ. ಆಸಕ್ತಿದಾಯಕ ಪುಸ್ತಕದಿಂದ ಆರಂಭಿಸಿ. ಗ್ರಂಥಾಲಯ ಬಳಸಿ. ಸಂದೇಶ: ಮೊಬೈಲ್ ನಿಮಗೆ ಮನರಂಜನೆ ಕೊಡಬಹುದು, ಆದರೆ ಪುಸ್ತಕಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮೊಬೈಲ್ ಸಮಯ ಕಡಿಮೆ ಮಾಡಿ, ಪುಸ್ತಕ ಓದುವ ಅಭ್ಯಾಸ ಮಾಡಿ, ಯಶಸ್ಸಿನ ದಾರಿ ಹಿಡಿಯಿರಿ. ಹೀಗಾಗಿ ವಿದ್ಯಾರ್ಥಿಗಳೇ, ಮೊಬೈಲ್ನಲ್ಲಿ ಸಮಯ ಕಳೆಯುವುದನ್ನು ಕಡಿಮೆ ಮಾಡಿ, ಪುಸ್ತಕ ಓದಿ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿಸಿಕೊಳ್ಳಿ. ಧನ್ಯವಾದಗಳು.